ಗಾಡಿ ಓಡಿಸ್ತಿದ್ರೆ ಒಂದು ಬರ ಮಜಾ ಕೊಡುತ್ತೆ ಗಾಡಿ. ಸೌಂಡಿಗೆ ಅರ್ಧಕ್ಕಾರ ಓಡಿಸ್ಬೇಕು ಅನ್ಸುತ್ತೆ ಗಾಡಿ ಮಾತ್ರ. ಸೌಂಡ್ ಹೋಗುತ್ತೆ ಗುರು ಗಾಡಿ. ಸಾಕಾದ ಗುರಿ ಗಾಡಿ ಸಲುವಾಗಿ. ಇವಾಗಾದ್ರೂ ಪೆಟ್ರೋಲ್ ತೋರಿಸ್ತಾರದಲ್ಲಿ. ಇವಾಗ ಹಂಗೆ ಒಂದು ರೈಡ್ ಹೋಗಿ ಬಂದು ಅದಾದ್ಮೇಲೆ ಗಾಡಿ ಬಗ್ಗೆ ರಿವ್ಯೂ ಮಾಡ್ತೀನಿ. ನಮ್ಮ ಇಂಡಿಯನ್ ರೋಡ್ಸ್ಗೆ ಅಗ್ರೆಸಿವ್ ಲುಕ್ ಕೊಡೋ ಗಾಡಿಲಿ ಇದೊಂದು. ಅಂಡ್ ರೇಸಿಂಗ್ ಫೀಲ್ ಬಂತೆ ಯಂಗ್ಸ್ಟರ್ಸ್ಗೆ ಹಾರ್ಟ್ ಬಿಟ್ ಆಗಿ ಬಂದಿರೋ ಗಾಡಿ ಅಂದ್ರೆ ಡ್ಯೂಕ್ 200 ಅನ್ನೋದು ತಪ್ಪೇ ಇಲ್ಲ. ಒಂದು ಟೈಮಲ್ಲಿ ಹಾವಳಿ ಮಾಡಿತ್ತು ಈ ಗಾಡಿ. ಬೈಕ್ ಅಲ್ಲ ಗುರು, ಪರ್ಫಾರ್ಮೆನ್ಸ್ ರೆವಲ್ಯೂಷನ್ ಶುರು ಆಗಿದ್ದು ಈ ಗಾಡಿಯಿಂದ. ಒಂದೆಲ್ಲ ಹೆಸರು ಯಾಕೆ ಮಾಡಿದೆ ಅಂಡ್ ಇವಾಗಿನ ಟೆಕ್ನಾಲಜಿಲಿ ಅಂಡ್ ಅವಾಗಿನ ಟೆಕ್ನಾಲಜಿ ಏನೇನಿತ್ತು ಅಂತ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ಬೈಕ್ ಇಂಡಿಯಾದಲ್ಲಿ ಫಸ್ಟ್ ಲಾಂಚ್ ಆಗಿದ್ದು 2012ರಲ್ಲಿ. ನಮ್ಮ ಇಂಡಿಯಾ ಮಾರ್ಕೆಟ್ಗೆ ಅದಕ್ಕಿಂತ ಮುಂಚೆ ಮೈಲೇಜ್ ಬೈಕ್ ತುಂಬಿಕೊಂಡಿದ್ದು. ಬಟ್ ಸ್ಪೋರ್ಟಿ ಪರ್ಫಾರ್ಮೆನ್ಸ್ ಬೈಕ್ ಕೊಡೋ ಆಪ್ಷನ್ಗಳು ಬಹಳ ಕಡಿಮೆ ಇತ್ತು. ಇಂಡಿಯನ್ ಮಾರ್ಕೆಟ್ಗೆ ಸ್ಪೋರ್ಟಿ ಎಕ್ಸ್ಪೀರಿಯನ್ಸ್ ವಿತ್ ಅಫೋರ್ಡಬಲ್ ಪ್ರೈಸ್ಗೆ ಈ ಗಾಡಿ ಲಾಂಚ್ ಮಾಡಿದ್ರು. ಈ ಗಾಡಿ ಮಾರ್ಕೆಟ್ ನ ಹೆಂಗೆ ಚೇಂಜ್ ಮಾಡ್ತು ಅಂತ ಹೇಳ್ತೀನಿ. 2012 ಮೊದಲು ಎಲ್ಲ ಮೈಲೇಜ್ ಗಾಡಿಯೇ ಜಾಸ್ತಿ ಇದ್ವು. ಜನ ಬೈಕ್ ತಗೊಂಡಾಗ ಫಸ್ಟ್ ಇಂಪ್ರೆಷನ್ ಆಗ್ತಿದ್ದೆ ಕಂಫರ್ಟ್ ಮತ್ತೆ ಮೈಲೇಜ್ ನೋಡಿ. ಆ ಟೈಮಲ್ಲಿ ಸಡನ್ ಆಗಿ KTM ಕಡೆಯಿಂದ ಡ್ಯೂಕ್ 200 ಲಾಂಚ್ ಮಾಡಿದ್ರು. ಫಸ್ಟ್ ಟೈಮ್ ನೋಡಿದಾಗ ಜನರು ಇದು ರೇಸ್ ಬೈಕ್ ಅನ್ಕೊಂಡ್ರು. ಬಟ್ ರೇಸ್ ಬೈಕ್ ತರಾನೇ, ಅದು ರೇಸ್ ಬೈಕ್ ಅಲ್ಲ. ಡೋರ್ ತರಾನೇ, ಡೋರ್ ಅಲ್ಲ. ಆದ್ರೆ ಈ ಗಾಡಿ ರೇಸ್ ಬೈಕ್ ನೇ ಫೀಲ್ ಕೊಡುತ್ತೆ. ನಿಧಾನವಾಗಿ ಜನ ಮೈಲೇಜ್ ಗಿಂತ ಬೈಕ್ ಓಡ್ಸಕ್ ಮಜಾ ಇರ್ಬೇಕು ಅಂತಾನೆ ಈ ಗಾಡಿ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಈ ಬ್ರ್ಯಾಂಡ್ ಹೆಸರೇ ಗೊತ್ತಾಗಲ್ಲ ಗುರು, ಬಾಯಿಗೆ ತಲೆ ಕರೆಕ್ಟ್ ಬರೋದೇ ಇಲ್ಲ. KTM ಅಂತಂದ್ರೆ ಕ್ರಾಫ್ಟ್ ಫರ್ಜೋಯ್ ಟ್ರಂಕಮ್ ಪೋಲ್ಸ್ ಮ್ಯಾಟಿಗೋಫೆನ್ ಅಂತ ಕರೀತಾರೆ. ಕ್ರಾಫ್ಟ್ ಫರ್ಜೋಯ್ಸ್ ಅಂತಂದ್ರೆ ಮೋಟಾರ್ ವೆಹಿಕಲ್ಸ್ ಅಂದ್ರೆ ಬೈಕ್ ಗಳ ಹೆಸರು. ಟ್ರಂಕಮ್ ಪೋಲ್ಸ್ ಅಂದ್ರೆ ಅವನೊಬ್ಬ ಫೌಂಡರ್. ಮತ್ತೆ ಮ್ಯಾಟಿಗೋಫೆನ್ ಅಂದ್ರೆ ಲೊಕೇಶನ್. ಅದು ಮೂರು ಡಿವೈಡ್ ಮಾಡ್ಬಿಟ್ಟು KTM ಅಂತ ಹೆಸರು ಹಾಕಿದ್ರು. ಆಕ್ಚುಲಿ ನಾನ್ ಪ್ಲಾನ್ ಮಾಡಿದ್ದು ಹಿಂಗೆ ಮಾಡೋಲಾಗಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಅಂದ್ರೆ ಶೋರೂಮ್ ಗಳಿಗೆ ಹೋಗಿ ಹೊಸ ಗಾಡಿಗಳ ಬಗ್ಗೆ ತಗೊಂಡು ಬಿಟ್ಟು ನಾ ಗಾಡಿ ಬಗ್ಗೆ ಇಸ್ಕೊಂಡು ಟೆಸ್ಟ್ ಡ್ರೈವ್ ಅಂತ ಇಸ್ಕೊಂಡು ಆ ಗಾಡಿ ಬಗ್ಗೆ ರಿವ್ಯೂ ಮಾಡೋಣ ಅಂತ ಪ್ಲಾನ್ ಇತ್ತು. ಬಟ್ ಅದು ನನಗದು ಯಾಕೋ ಬರ್ತಾ ವರ್ಕೌಟ್ ಆಗಲ್ಲ ಅನ್ನಿಸ್ತು. ಏನಕ್ಕೆ ಅಂತಂದರೆ ಶೋರೂಮಲ್ಲಿ ಕೊಡೋದು ಜಸ್ಟ್ ಆಲ್ಮೋಸ್ಟ್ 1 ಕಿಲೋಮೀಟರ್ ಅಷ್ಟೇ ಓಡ್ಸೋಕೆ ಕೊಡ್ತಾರೆ ಗಾಡಿಗಳನ್ನ ಬಿಟ್ಟರೆ. ಅವ್ರನ್ನ ಜಾಸ್ತಿ ಕೊಡೋದಿಲ್ಲ ಓಡಿಸೋದಕ್ಕೆ. ಸೊ ಸುಮ್ಮನೆ ಅದ್ರಲ್ಲಿ ಏನು ಮಾಡೋಕ್ಕೆ ಮನ್ಸೋದು ಬರೋದಿಲ್ಲ. ಆ್ಯಂಡ್ ಗಾಡಿಗಳಿಗೆ ಓಡ್ಸೋಕೆ ಬೇಕಪ್ಪ ಅಂದರೆ ಅಟ್ಲೀಸ್ಟ್ ಒಂದು ಲಾಂಗ್ ಡ್ರೈವ್ ಹೋದ್ರೆ ಓಡ್ಸೋಕೆ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು. ಶೋರೂಮಲ್ಲಿ ಏನಾದರೂ ಆ ಥರ ಕೊಟ್ಟಿದ್ದರೆ ತುಂಬ ಚೆನ್ನಾಗಿರೋದು. ಆ್ಯಂಡ್ ನಮ್ಮ ದಾವಣಗೆರೆಯಲ್ಲಿ ನಾವೇನಾದರೂ ಗಾಡಿಗಳನ್ನ ಕೇಳೋಕೆ ಹೋದರೆ ಒಂದು ಗಾಡಿ ಇಲ್ಲ ಸರ್ ಅಂತಾರೆ, ಇಲ್ಲ ಗಾಡಿ ಸರ್ವಿಸಿಗಿದೆ ಅಂತಾರೆ. ಮೂರನೇ ದಿನ ಸರ್ ಆ ಗಾಡಿನ ಲಾಂಚ್ ಆಗಿಲ್ಲ ಅಂತಂತಾರೆ. ಲಾಂಚ್ ಆಗಿಲ್ಲ ಅಂತಂತಾರೆ. ಮೀನ್ಸ್ ಟೆಸ್ಟ್ ಡ್ರೈವ್ಗೆ ಗಾಡಿಗಳು ಬಂದೇ ಇಲ್ಲ ಅಂತಂತಾರೆ. ಸುಮ್ಮನೆ ಇಷ್ಟೊಂದೆಲ್ಲ ಕತೆ ಹೇಳೋ ಬದಲಿಗೆ ನನಗೆ ಗೊತ್ತಿರೋರ್ನ ಹತ್ರ ಗಾಡಿ ಇಸ್ಕೊಂಡು ಡೇ ಬೈ ಡೇ ಗ್ರೋ ಮಾಡ್ಕೊತ ಹೋಗೋಣ ಅಂತ ನನ್ನ ಪ್ಲ್ಯಾನ್ ಬಂತು. ಆಮೇಲೆ ಸೊ ಅದನ್ನ ಮಾಡ್ಕೊತ ಫಸ್ಟು ಯಾವ ಗಾಡಿಗಳ ಬಗ್ಗೆ ಮಾಡೋದು ಬೇಡ, ನನ್ನ ಕಾರ್ ಬಗ್ಗೆ ಮಾಡೋಣ ಅಂತ ಫಸ್ಟ್ ಡಿಸ್ಕಸ್ ಮಾಡಾದ್ಮೇಲೆ ನಾನು ಆ ಗಾಡಿ ಸ್ಟಾರ್ಟ್ ಮಾಡಿದ್ದೆ. ನಾನು ಗಾಡಿ ಬಗ್ಗೆ ಹೇಳೋಣಂತೆ. ಇದರಲ್ಲಿ 199.5cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ ಇಂಜಿನ್ ಕೊಟ್ಟಿದ್ದಾರೆ. ಇದು 25 bhp ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದು 10,000 RPM ಅಲ್ಲಿ. ಮತ್ತೆ 19.2 ನ್ಯೂಟನ್ ಮೀಟರ್ ಟಾರ್ಕ್ ಕೊಟ್ಟಿದ್ದಾರೆ. ಅದು 8,000 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ ಕೂಲೆಂಟ್ ಕೊಟ್ಟಿದ್ದಾರೆ. ಇವ್ರು ಗಾಡಿ ಮಾಡಿಫೈ ಮಾಡಿಸಿರೋದ್ರಿಂದ ಸೊ ಇದರಲ್ಲಿ ಅಕ್ರೋಪೋವಿಕ್ M1 ಎಕ್ಸಾಸ್ಟ್ ಹಾಕ್ಸಿದ್ದಾರೆ. ಈ ಗಾಡಿ ಸೌಂಡ್ ಅರ್ಧಕ್ಕರ್ಧ ಟೆಂಪ್ಟ್ ಮಾಡೋದೇ ಈ ಮೈಸ್ಟ್. ಅಂಡ್ ಇದರಲ್ಲಿ ಟೈರು ಕಾಂಟಿನೆಂಟಲ್ ಟೈರ್ ಹಾಕೊಂಡಿದ್ದಾರೆ. ಅವರು ಮೊನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. 6 ಸ್ಪೀಡ್ ಗೇರ್ ಬಾಕ್ಸ್ ಕೊಡ್ತಾರೆ. ಆಕ್ಸಿಲರೇಷನ್ ತುಂಬಾ ಕ್ವಿಕ್ ಆಗುತ್ತೆ. ವೇಟ್ ಕೂಡ ತುಂಬಾ ಕಮ್ಮಿ, 136 kg ಅಷ್ಟೇ. ಹ್ಯಾಂಡ್ಲಿಂಗ್ ಮತ್ತೆ ತುಂಬಾನೇ ಶಾರ್ಪ್ ಆಗಿ ಫೀಲ್ ಆಗುತ್ತೆ. ಫ್ರಂಟ್ ಅಲ್ಲಿ 43mm USD ಫೋಕ್ಸ್ ಮತ್ತೆ ರಿಯರ್ ಅಲ್ಲಿ ಮೊನೋಶಾಕ್ ಸಸ್ಪೆನ್ಷನ್ ಕೊಟ್ಟಿರ್ತಾರೆ. ಇದರಲ್ಲಿ ಗಾಡಿ ಮಾತ್ರ ಫುಲ್ ಲೈಟ್ ವೇಟ್ ಆಗಿದೆ. ಅದಕ್ಕೋಸ್ಕರ ಗಾಡಿ ನುಗ್ಗೋದು ಬಹಳ ಇದು. ಅಂಡ್ ಇದು ನೇಕೆಡ್ ಸ್ಪೋರ್ಟ್ಸ್ ಬೈಕ್. ಇದು ಬ್ರೇಕಿಂಗ್ಗೆ 300mm ಫ್ರಂಟ್ ಡಿಸ್ಕ್ ಮತ್ತೆ 230mm ರಿಯರ್ ಡಿಸ್ಕ್ ಇದೆ. ಫ್ಯೂಲ್ ಟ್ಯಾಂಕ್ ನೋಡೋದಾದ್ರೆ 10.5 ಲೀಟರ್ಸ್ ಮತ್ತೆ ಟಾಪ್ ಸ್ಪೀಡು ಆಲ್ಮೋಸ್ಟ್ ನಿಮಗೆ 135 km ವರೆಗೂ ಹೋಗುತ್ತೆ. ಒಂದು ಫೈನ್ ಡೇ ಈ ರೋಡಲ್ಲಿ ಹೋಗ್ತಿರ್ತೀನಿ, ತಿರುಗಿ ನೋಡ್ಬೇಕು ಜನ ನನ್ನ. ಯಾವ ಗುರು ಇವನು ಹಿಂಗೆ ಹೋಗ್ತಿದ್ದಾನೆ ಗಾಡಿ ತಗೊಂಡು. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ ನೋಡಬಿಟ್ಟ
ಈ ಗಾಡಿನ 3 ಜನರೇಷನ್ ಡಿವೈಡ್ ಮಾಡಿದ್ರು. ಫಸ್ಟ್ ಜನರೇಷನ್ ಅಲ್ಲಿ ಸೇಮ್ ಇಂಜಿನ್ ಅಂದ್ರೆ 191.5 cc ಲಿಕ್ವಿಡ್ ಕೂಲ್ ಇಂಜಿನ್ 25 ಹಾರ್ಸ್ ಪವರ್ ಯೂಸ್ ಮಾಡಿ ಲೈಟ್ ವೇಟ್ ಚಾಸಿಸ್ ಕೊಟ್ಟು ಶಾರ್ಪ್ ಎಕ್ಸಲರೇಷನ್ ಮತ್ತೆ ಸ್ಟ್ರೆಸ್ ಯಂಗ್ಸ್ಟರ್ಸ್ ಗೆ ಫೇವರೇಟ್ ಗಾಡಿ ಆಯ್ತು. ಅದೇ ಸೆಕೆಂಡ್ ಜನರೇಷನ್ ಅಲ್ಲಿ 2017 ಆಯ್ತು. ಕಂಪ್ಲೀಟ್ಲಿ ಫುಲ್ ಡಿಸೈನ್ ಬಂತು, ಅಂದ್ರೆ ದೊಡ್ಡ ಫ್ಯೂಲ್ ಟ್ಯಾಂಕ್ ಅಂತೆ ಮತ್ತೆ ರೋಡ್ ಪ್ರೆಸೆನ್ಸ್ ಫುಲ್ ಅಪ್ಗ್ರೇಡ್ ಆಯ್ತು. ಅದೇ ಥರ್ಡ್ ಜನರೇಷನ್ ನೋಡೋದಾದ್ರೆ ಈಗ ಕಂಪ್ಲೀಟ್ಲಿ ನ್ಯೂ ಪ್ಲಾಟ್ಫಾರ್ಮ್, ಅಂದ್ರೆ ನ್ಯೂ ಟ್ರಲಿಸ್ ಫ್ರೇಮ್ ಹಾಕಿದ್ದಾರೆ, ಅಲ್ಯೂಮಿನಿಯಂ ಸಬ್ ಫ್ರೇಮ್ ಇದೆ, ಮಾಡರ್ನ್ TFT ಡಿಸ್ಪ್ಲೇ ಬಂದಿದೆ, ಹ್ಯಾಂಡ್ಲಿಂಗ್ ಮತ್ತು ಟೆಕ್ನಾಲಜಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಅಪ್ಡೇಟೆಡ್ ಎಲೆಕ್ಟ್ರಾನಿಕ್ಸ್ ಕೊಟ್ಟರು ಮತ್ತೆ ಹ್ಯಾಂಡ್ಲಿಂಗ್ ಮತ್ತು ಟೆಕ್ನಾಲಜಿಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಕನ್ಕ್ಲೂಷನ್ ಹೇಳೋದಾದ್ರೆ ನಾನು 2012ರಿಂದ ಸ್ಟಾರ್ಟ್ ಆಗಿದ್ದ ಈ ಗಾಡಿ 3 ಜನರೇಷನ್ ಕ್ರಾಸ್ ಮಾಡಿದ್ರು ಕೂಡ ಸ್ಟಿಲ್ ಸ್ಟ್ರೀಟ್ ಪರ್ಫಾರ್ಮೆನ್ಸ್ ಸೆಗ್ಮೆಂಟ್ ಅಲ್ಲಿ ಸ್ಟ್ರಾಂಗ್ ಐಡೆಂಟಿಫೈ ಮೇಂಟೈನ್ ಮಾಡಿದೆ. ಲೈಟ್ ವೇಟ್ ಚಾಸಿಸ್, ಅಗ್ರೆಸಿವ್ ಡಿಸೈನ್ ಮತ್ತೆ ಶಾರ್ಪ್ ಪರ್ಫಾರ್ಮೆನ್ಸ್ ಇಂದ ಇದು ಯಂಗ್ಸ್ಟರ್ಸ್ ಗೆ ಫೇವರೇಟ್ ಪರ್ಫಾರ್ಮೆನ್ಸ್ ಬೈಕ್ ಆಗಿದೆ. ಈ ಗಾಡಿ ಒಂಥರ ಗೇಮ್ ಚೇಂಜರ್ ಆಗೋಯ್ತು ಮಾರ್ಕೆಟ್ ಅಲ್ಲಿ. ಆದ್ರೆ ಕೆಲವೊಂದು ಚಪ್ರಿಗಳು ಮಾಡೋ ಆಟಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಚಪ್ರಿ ಗಾಡಿ ಅಂತ ಹೆಸರು ಬಂತು. ಬೇಜಾರಾಗುತ್ತೆ. ಅಗ್ರೆಸಿವ್ ಇರೋ ಗಾಡಿನ ಯಾವನೋ ಕೆಲ್ಸಕ್ಕಿಲ್ದೇ ಇರೋನೋ ಗಾಡಿ ತಗೊಂಡು ಜೋರಾಗಿ ಸೌಂಡ್ ಮಾಡಿದೆ, ಟ್ರಾಫಿಕ್ ಅಲ್ಲಿ ವೀಲಿ ಹೊಡೆದೆ ಅಂತ ಮಾಡಿದ್ರೆ ಗಾಡಿ ಹೆಸರು ಕೆಡ್ತವೆ. ಸೊ ದಯವಿಟ್ಟು ಯಾರು ಆ ಥರ ಚಪ್ರಿತನ ಮಾಡಕ್ ಹೋಗ್ಬೇಡಿ. ಗಾಡಿ ಥರನೇ ಓಡಿಸಿ, ಗಾಡಿ ಮೇಲೆ ಸ್ವಲ್ಪ ಬೆಲೆ ಕೊಡಿ ಅಂತೆ. ಸೊ ರೈಡ್ ಆಯಿತು, ಗಾಡಿಗಳ ಬಗ್ಗೆ ವಿಡಿಯೋ ಆಯಿತು. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ. ಸಾಕಾದ ಗೌರಿ ಗಾಡಿ ಸಲುವಾಗಿ. ಇವಾಗಾದ್ರೂ ಪೆಟ್ರೋಲ್ ತೋರಿಸ್ತಾರದಲ್ಲಿ. ಹ್ಞೂ